ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಕ್ಯಾನ್ಫಿನ್ ಹೋಮ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಡೇಸ್ನಲ್ಲಿ ಸ್ಟೇಬಲ್ ಆಗಿರುವಂಥ ಸ್ಟಾಕು ನಿನ್ನೆ ಟ್ರೇಡಿಂಗ್ ಸೆಷನ್ನಲ್ಲಿ, ಅದೂ ಪರ್ಟಿಕ್ಯುಲರ್ಲಿ ಆಫ್ಟರ್ನೂನ್ ಸೆಷನ್ನಲ್ಲಿ ಸಡನ್ ಆಗಿ ನಮಗೆ ಡೌನ್ ಸೈಡ್ಗೆ ಫಾಲ್ ಆಗಿದೆ ಅಲ್ವಾ. ರೀಸನ್ ಆ ಪಾಯಿಂಟಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಅಪ್ಡೇಟ್ ಆಗಿಲ್ಲ. ಆದರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಆಗ್ತಿರೋದು ಕ್ಯಾನ್ಫಿನ್ ಹೋಮ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಿರುವಂಥ, ಹೈ ಗ್ರೋತ್ ಮಾಡಿರುವಂಥ ಕ್ಯಾನ್ಫಿನ್ ಹೋಮ್ಸ್ ಒಂದು MD and CEO ಆಗಿರುವಂಥ 𝐘𝐽𝐻 ಅವರು ರಿಸಿಗ್ನೇಷನ್ ಕೊಡ್ತಿರೋ ಥರ, ಆ್ಯಂಡ್ ಆ ರಿಸಿಗ್ನೇಷನ್ ಮಾಡೋದಕ್ಕೂ ರೀಸನ್ನು ಅವ್ರಿಗಿರುವಂಥ ಪರ್ಸನಲ್ ಆಗಿರುವಂಥ ರೀಸನ್ ಅಂತ, ಕಂಪನಿ ಪರವಾಗಿ ಯಾವ ರೀಸನ್ ಇಲ್ಲ ಅಂತ ಪ್ರೆಸೆಂಟ್ CEO ಅವರ ರಿಸಿಗ್ನೇಷನ್ ಆಫರ್ ಮಾಡ್ತಿದ್ರಿಂದ, ಆ್ಯಕ್ಚುಲಿ ಈ ಥರ ಆಫರ್ ಮಾಡೋದಕ್ಕೆ ಮುಂಚೆನೇ ಮಾರ್ಕೆಟ್ನಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ನ್ಯೂಸ್ ಲೀಕ್ ಆಗಿರ್ಬೋದು. ಅದರಿಂದಾನೇ ನಿನ್ನೆ ಟ್ರೇಡಿಂಗ್ ಸೆಷನಲ್ಲೇ ಒಂದು ಬಿಗ್ ವೇನಲ್ಲಿ ಆಫ್ಟರ್ನೂನ್ ನಮಗೆ ಸ್ಟಾಕ್ನಲ್ಲಿ ಪ್ರೈಸ್ ಫಾಲ್ ಆಗಿದೆ. CEO ರಿಸಿಗ್ನೇಷನ್ ಮಾಡ್ತಿದ್ದಾರೆ ಅಂದರೆ ಇನ್ ಸಮ್ ಟೈಮ್ಸ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ನಿನ್ನೆ ನೀವು ಗಮನಿಸಿರ್ಬೋದು, ಡಿಶ್ ಟಿವಿಯಲ್ಲಿ ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಆದರೆ ಇದು ನೆಗೆಟಿವ್ ಆಗಿ ಟರ್ನ್ ಆಗೋಕೆ CEO ಅಂಡರ್ನಲ್ಲಿ ಕಂಪನಿ ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ಇನ್ನೂ ವೀಕ್ನೆಸ್ ಆಗಿರುತ್ತೆ ಅಂದ್ರೆ ಮಾತ್ರನೇ ಆವಾಗ ರ್ಯಾಲಿ ಆಗುತ್ತೆ. ಆದರೆ ಈ ಪರ್ಟಿಕ್ಯುಲರ್ CEO ಮಾತ್ರ ಕ್ಯಾನ್ಫಿನ್ ಹೋಮ್ಸ್ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ಲಿ ವೈರಸ್ ರಿಲೇಟೆಡ್ ಆಗಿನೂ ಎಂಟೈರ್ ಇಂಡಸ್ಟ್ರಿ ಇಂಪ್ಯಾಕ್ಟ್ ಆದಾಗ ಕ್ಯಾನ್ಫಿನ್ ಹೋಮ್ಸ್ ರಿಲೇಟೆಡ್ ಆಗಿನೂ ಒಳ್ಳೆ ನಂಬರ್ಸ್ ನಮಗೆ ಕಾಣಿಸಿದೆ ಅಲ್ವಾ. ಓವರಾಲ್ ಆಗಿನೂ ಅವರ ಅಂಡರ್ನಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಸ್ಟ್ರಾಂಗ್ ಆಗಿ ಗ್ರೋತ್ ಆಗಿದೆ. ಅಂಡ್ ಇನ್ ದ ನಾರ್ಮಲ್ ಕೇಸು ಅವರು ಸೆಪ್ಟೆಂಬರ್ 2024 ವರೆಗೂ ಇರಬೇಕಾಗುತ್ತೆ. ಆದರೆ ಮುಂಚೆನೆ ರಿಸಿಗ್ನೇಷನ್ ಕೊಡ್ತಾ ಇರೋದು, ಈ ಸಲ ಬರ್ತಿರೋಂಥ ಪರ್ಸನ್ ಹೇಗೆ ಕಂಪನಿ ರಿಲೇಟೆಡ್ ಆಗಿ ವ್ಯವಹಾರ ಮಾಡ್ತಾರಂತ ಇರುವಂಥ ಅನ್ಸರ್ಟನಿಟಿನೇ ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲೇ ಸ್ಟಾಕ್ ಮೋರ್ ದ್ಯಾನ್ 13% ವರೆಗೂ ಕರೆಕ್ಟ್ ಆಗಿದೆ. ನೆಕ್ಸ್ಟು ಸ್ಮಾಲ್ ಕ್ಯಾಪ್ ಟಾಟಾ ಗ್ರೂಪ್ ಕಂಪನಿ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮೋಸ್ಟ್ಲಿ ಈ ನೇಮು ನೀವು ಹೊಸದಾಗಿ ಕೇಳಿರ್ಬೋದು ತುಂಬ ಜನ ಬಿಗಿನರ್ಸ್ಗೆ. ಆದರೆ ಲಾಸ್ಟ್ 6 ಟ್ರೇಡಿಂಗ್ ಸೆಷನ್ನಿಂದಾನೇ ಆಲ್ಮೋಸ್ಟ್ ಈ ಸ್ಟಾಕು 100% ಹತ್ರ ಮೂವ್ ಆಗಿದೆ. ರಿಟೇಲ್ ಕಮ್ಯುನಿಟಿನಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಬಜ್ ಅಂತೂ ಕ್ರಿಯೇಟ್ ಆಗ್ತಿದೆ. ಇದು ಟಾಟಾ ಗ್ರೂಪ್ ಕಂಪನಿ ಆಗ್ತಾ ಇರೋದು ಈ ಸ್ಟಾಕ್ಗೆ ಫರ್ದರ್ ಆಗಿನೂ ಇನ್ನೂ ಟ್ರ್ಯಾಕ್ಷನ್ ತೊಗೊಂಬರ್ತಿದೆ. ಆ್ಯಕ್ಚುಲಿ ಏನಕ್ಕೆ ಈ ಥರ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದೆ, ಕಂಪನಿ ಮಾಡಿರೋಂಥ ಬಿಸ್ನೆಸ್ಸು, ಇವರ ಪೇರೆಂಟ್ ಡೀಟೇಲ್ಸು, ಇವೆಲ್ಲನ ಬಗ್ಗೆ ಪ್ರೆಸೆಂಟ್ ಮಾತಾಡ್ಕೊಳ್ಳೋಣ. ಈ TRF ಲಿಮಿಟೆಡ್ ಟಾಟಾ ಗ್ರೂಪ್ ಸಂಬಂಧಿಸಿರುವ ಕಂಪನಿ. ಇವರು ಕೋರ್ ಸೆಕ್ಟರ್ ಲೈಕ್ ಪವರ್ ಸೆಕ್ಟರ್ ಆದರೂ, ಈವನ್ ಸ್ಪೋರ್ಟ್ಸ್, ಸ್ಟೀಲ್, ಮೈನಿಂಗ್, ಸಿಮೆಂಟ್ ಈ ಸೆಕ್ಟರ್ಗೆ ಬೇಕಾಗಿರುವಂಥ ಬಲ್ಕ್ ಮೆಟೀರಿಯಲ್, ಹ್ಯಾಂಡಲಿಂಗ್ ಸಿಸ್ಟಮ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ನ ಇವರು ತಯಾರಿ ಮಾಡ್ತಾ ಇರ್ತಾರೆ. ಇಲ್ಲಿವರೆಗೂ ಇವರು ಸ್ಪೆಷಲ್ ಆಗಿ ಕ್ಲೈಂಟ್ಸ್ ಹತ್ರ ಹೋಗಿ ಇವರು ಆರ್ಡರ್ ತಗೋಬೇಕಾದ್ರೆ ನೀಡಿಲ್ಲ. ಈ TRS ರಿಲೇಟೆಡ್ ಆಗಿ ಇರುವಂಥ ಪೇರೆಂಟ್ ಕಂಪನಿ ಟಾಟಾ ಸ್ಟೀಲ್ ಅವರೇ ಇವರ ಎಂಟೈರ್ ಆರ್ಡರ್ ಬುಕ್ನಲ್ಲಿ 75% ಹತ್ರ ಆರ್ಡರ್ಸ್ನ ಇವ್ರಿಗೆ ಕೊಡ್ತಾ ಇರ್ತಾರೆ. ಜುಲೈ 1 ಟೈಮ್ಗೆ ಇವರು ಆರ್ಡರ್ ಬುಕ್ನಲ್ಲಿ ನಿಯರ್ಲಿ 363 crores ಹತ್ರ ಆರ್ಡರ್ಸ್ ಇದೆ. ಅದರಲ್ಲಿ 75% ಹತ್ರ ಟಾಟಾ ಸ್ಟೀಲ್ ಅವ್ರದ್ದೇ. ಇನ್ ಸಿಂಪಲ್ ಟರ್ಮ್, TRF ರಿಲೇಟೆಡ್ ಆಗಿ ಪೇರೆಂಟ್ ಕಂಪನಿ ಆಗಿರುವಂಥ ಟಾಟಾ ಸ್ಟೀಲ್ ಅವರು ಇವರ ಬಿಸ್ನೆಸ್ನಲ್ಲಿ ಮೆಜಾರಿಟಿ ಆಫ್ ಪೋರ್ಷನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ಕಂಪನಿನಲ್ಲಿ ಟಾಟಾ ಸ್ಟೀಲ್ ಅವರು ಆಸ್ ಎ ಪೇರೆಂಟ್ ಕಂಪನಿಯಾಗಿ 34.1% ಪಾಲ್ನ ಹೋಲ್ಡ್ ಮಾಡ್ತಿದ್ರೆ, ರೀಸೆಂಟಾಗಿ ಅಗೈನ್ ಈ ಕಂಪನಿನಲ್ಲಿ 165 crores ಹತ್ರ ಟಾಟಾ ಸ್ಟೀಲ್ ಅವರು ಇನ್ಫ್ಯೂಸ್ ಮಾಡ್ತಾ ಫ್ಯೂಚರ್ನಲ್ಲಿ 11% ಹತ್ರ ಕನ್ವರ್ಟ್ ಮಾಡ್ಕೊಳ್ಳೋವಂಥ ಶೇರ್ಸ್ನ ಟಾಟಾ ಸ್ಟೀಲ್ ಅವರು ರೀಸೆಂಟಾಗಿ ಫಂಡ್ ಇನ್ಫ್ಯೂಷನಿಂದ ಅಕ್ವೈರ್ ಮಾಡ್ತಿರೋ ಹತ್ರ ಮೀನಿಂಗ್. ಸೊ ಓವರ್ ಆಲ್ ಇದರಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ಸು ಟಾಟಾ ಸ್ಟೀಲ್. ಆಸ್ ಅ ಪೇರೆಂಟ್ ಕಂಪನಿನಲ್ಲಿರುವಂಥ ಮೆಜಾರಿಟಿ ನಿಯರ್ಲಿ 75% ಆಫ್ ದ ಬಿಸ್ನೆಸ್ನ ಆರ್ ಆರ್ಡರ್ಸ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಇಷ್ಟಕ್ಕೂ ಸ್ಟಾಕ್ ಏನಕ್ಕೆ ಬೆಳೀತಿದೆ? ಆರ್ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಆರ್ ಲಾಸ್ಟ್ 12 months ವರೆಗೂ ನಾವು ನೋಡಿದ್ರೆ ಎಲ್ಲಾನು ಗ್ರೀನಲ್ಲೇ ಚಾರ್ಟ್ ಕಾಣಿಸ್ತಾ ಇದೆ. ಆದರೆ ನೀವು ಮ್ಯಾಕ್ಸ್ವೆಲ್ ನೋಡಿದ್ರೆ ಒಂದು ಟೈಮ್ನಲ್ಲಿ 1100 ಹತ್ರ ಟ್ರೇಡ್ ಆಗ್ತಿರೋಂಥ ಸ್ಟಾಕು 60 rupees ಬಿಲೋಗೆ ಫಾಲ್ ಆಗಿ ಅಗೈನ್ ಈಗ 340 rupees ಹತ್ರ ಇದೆ. ಆ್ಯಕ್ಚುಲಿ ಇವರು ಫೈನಾನ್ಷಿಯಲಲ್ಲಿ ಏನು ನಡೀತಿದೆ ಅಂತ ಗಮನಿಸಿದ್ರೆ, 2011ನಲ್ಲಿ ಪ್ರಾಫಿಟಬಲ್ ಆಗಿರೋವಂಥ ಕಂಪನಿ ಅವ್ರ ಪ್ರಾಫಿಟ್ನ ಲಾಸಸ್ ಆಗಿ ಟರ್ನ್ ಮಾಡ್ತಾ ಫ್ರಮ್ 2013 ಟು ರೀಸೆಂಟ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ವರೆಗೂ ಇವರು ಪ್ರಾಫಿಟಬಿಲಿಟಿ ಇಯರ್ಲಿ ಬೇಸಸ್ನಲ್ಲಿ ಇಲ್ಲ. ಬಟ್ ಆದರೆ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡ್ತಾ ಇದ್ರೆ, ಕ್ವಾರ್ಟರ್ಲಿ ಬಿಸ್ನೆಸ್ ಬಂದರೆ ಇವರು ಈ ಕ್ವಾರ್ಟರ್ ಬ್ಯಾಕ್ ಇಂದನು ಇವರು ಲಾಸಸ್ನ ಪೋಸ್ಟ್ ಮಾಡ್ತಾನೆ ಬರ್ತಿದ್ದಾರೆ. ಆದರೆ ರೀಸೆಂಟ್ ಕ್ವಾರ್ಟರ್ಸ್ ನಂಬರ್ಸ್ ಫ್ರಮ್ ಜೂನ್ 2021 ಇಂದ ಗಮನಿಸಿದ್ರೆ ಇವರು ಲಾಸಸ್ ಕಮ್ಮಿ ಆಗ್ತಿದೆ. ಅಂಡ್ ಆ ಲಾಸಸ್ ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಪ್ರಾಫಿಟ್ ಆಗಿ ಚೇಂಜ್ ಆಗಿದೆ. ಈ ಥರ ಲಾಸಸ್ ಕಮ್ಮಿ ಆಗ್ತಾ ಪ್ರಾಫಿಟಬಲ್ ಆಗಿ ರೀಸೆಂಟ್ ಕ್ವಾರ್ಟರ್ಸ್ನಲ್ಲಿ ಬರ್ತಾ ಇರೋದು. ಅಂಡ್ ಪರ್ಟಿಕ್ಯುಲರ್ಲಿ ರೀಸೆಂಟ್ ಟೈಮ್ಸ್ನಲ್ಲಿ ಟಾಟಾ ಸ್ಟೀಲ್ ಅವರು ಅಗೈನ್ 165 crores ಹತ್ರ ಇನ್ಫ್ಯೂಸ್ ಮಾಡಿ ಆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಸಮಥಿಂಗ್ ಟರ್ನ್ ಅರೌಂಡು ಈ ಕಂಪ್ನಿನಲ್ಲಿ ಇದೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಈ ಥರ ಟಾಪ್ ಸೈಡ್ಗೆ ರಿವಾರ್ಡ್ ಮಾಡ್ತಾ ಇದೆ. ಅಂಡ್ ಈವನ್ ಇನ್ ಬಿಟ್ವೀನ್ ರೇಟಿಂಗ್ ಏಜೆನ್ಸಿ ಆಗಿರುವಂಥ ಕೇರ್ ಅವರು ರೀಸೆಂಟ್ ಕ್ವಾರ್ಟರ್ಸಲ್ಲಿ ಅವರ ನಂಬರ್ಸು ನೆಗೆಟಿವ್ ಇಂದ ಪಾಸಿಟಿವ್ಗೆ ಟರ್ನ್ ಆಗ್ತಿದೆ. ಅಂಡ್ ಟಾಟಾ ಸ್ಟೀಲ್ ಅವರು ಅವರ ಆಸ್ ಅ ಪೇರೆಂಟ್ ಕಂಪನಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಅದರಿಂದ ಅವರು ಪ್ರೀವಿಯಸ್ಲಿ ಕೊಟ್ಟಿರುವಂಥ ನೆಗೆಟಿವ್ ರೇಟಿಂಗ್ನು ಆರ್ ಔಟ್ಲುಕ್ನ ಚೇಂಜ್ ಮಾಡ್ತಾ
ಸ್ಟೇಬಲ್ಗೆ ತಗೊಂಡ್ಬರ್ತಾ ಇರೋದು ಇನ್ನೂ ಫರ್ದರ್ ಆಗಿನೂ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ನೆಸ್ ಬಿಲ್ಡ್ ಮಾಡ್ತಾ ಬಂದಿದೆ. ಸೊ ಇದು ಓವರ್ ಆಲ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿರುವಂತ ಡೇಟಾ. ಫ್ರೆಂಡ್ಸ್, ಇದೊಂದು ಸಾರ್ಟ್ ಆಫ್ ಟರ್ನ್ ಅರೌಂಡ್ ಸ್ಟೋರೀಸ್ ಲೈಕ್ ಯಾವಾಗ್ಲಿಂದನೂ ಕಷ್ಟಗಳಲ್ಲಿರುವಂತ ಕಂಪನೀಸ್ಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ನಂಬರ್ಸ್ ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರೋ ಅಪ್ಡೇಟ್ಸ್ಗೆ ನೆಕ್ಸ್ಟ್ ಕಮಿಂಗ್ ಟೈಮ್ಸ್ ಅಲ್ಲಿ ಫುಲ್ ಟರ್ನ್ ಅರೌಂಡ್ ಇರತ್ತೆ ಅಂತ ಮಾರ್ಕೆಟ್ ಮುಂಚೆನೆ ಎಸ್ಟಿಮೇಟ್ ಮಾಡ್ತಾ ಈ ತರ ರಿವಾರ್ಡ್ ಮಾಡ್ತಾ ಇರುತ್ತೆ. ಒಂದು ಹೈ ರಿಸ್ಕ್ ಅಂಡ್ ಒಂದು ಹೈ ರಿವಾರ್ಡ್ ಪ್ಲೇ. ಸೊ ಜಸ್ಟ್ ಲಾಸ್ಟ್ 5 days ಆರ್ 6 days ಅಲ್ಲಿ 100% ಬೆಳೆದಿರೋಂಥ ಸ್ಟಾಕ್ನ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡಿದ್ರೆ ಈ ಪ್ರೈಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೂ ಅದೇ ರಿಟರ್ನ್ ಬರಬೇಕು, ನೆಕ್ಸ್ಟ್ 6 days ನಲ್ಲಿ 100% ಬೆಳಿಬೇಕಂತ ನೋಡ್ತಾ ಇದ್ರೆ ದೆನ್ ಸಮ್ಟೈಮ್ಸ್ ಇನ್ವೆಸ್ಟ್ ಮಾಡಿರೋರು ಡಿಸಪಾಯಿಂಟ್ ಆಗಬೇಕಾಗತ್ತೆ. ಕ್ಲಿಯರ್ಲಿ ನಮ್ಮ ಸೈಡ್ ಹೇಳ್ಬೇಕಾಗಿರೋದು ಇದೆ, ಈ ತರ ಟರ್ನ್ ಅರೌಂಡ್ ಸ್ಟೋರೀಸ್ ನಲ್ಲಿ ರಿವಾರ್ಡ್ ಅಂತ ಯಾವಾಗಲೂ ಕಾಣಿಸ್ತಾ ಇರತ್ತಲ್ವಾ, ರಿಸ್ಕ್ನು ಪ್ಯಾರಲಲ್ ಆಗಿ ಈಕ್ವಲ್ ಆಗಿರುತ್ತೆ. ಇವೆರಡನ್ನೂ ಅರ್ಥ ಮಾಡ್ಕೊಂಡು ಅವರೇನೆ ಈ ತರ ಸ್ಟಾಕ್ನ ಟಚ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಆಲ್ರೆಡಿ ಕನ್ಸಿಸ್ಟೆಂಟ್ ಆಗಿ ರೆವಿನ್ಯೂಸ್ ಅಂಡ್ ಪ್ರಾಫಿಟಬಿಲಿಟಿನ ಡಿಸ್ಪ್ಲೇ ಮಾಡ್ತಿರುವಂತ ಬಿಸ್ನೆಸ್ ನಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ಕನ್ಸಿಸ್ಟೆಂಟ್ ಆಗಿ ಕಾಂಪೌಂಡಿಂಗ್ ನಡೀತಾ ಇರುತ್ತೆ. ಈ ತರ ಹೈ ರಿಸ್ಕ್ ಅಂಡ್ ಹೈ ರಿವಾರ್ಡ್ ಅಂಡ್ ನೋ ರಿಸ್ಕ್ ಅಂಡ್ ನೋ ಕಾಂಪೌಂಡಿಂಗ್ ಎಫೆಕ್ಟ್ ಇರುವಂತ ಸ್ಟಾಕ್ಸ್ ಮಧ್ಯದಲ್ಲಿ ಡಿಫ್ರೆನ್ಸ್ನ ಬಿಗಿನರ್ಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನ್ಯಾಟ್ಕೋ ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ದೊಡ್ಡದಾಗೇನು ಮೂವ್ ಆಗಿಲ್ಲ, ಆದರೆ ಬರ್ತಿರೋದಂತೂ ಇಂಪಾರ್ಟೆಂಟ್ ಅಪ್ಡೇಟ್. ಯೂಶುವಲ್ ಆಗಿ ನ್ಯಾಟ್ಕೋ ಫಾರ್ಮಾ ಅಂದರೆ ನಾವು ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಅನ್ಕೊಂತೀವಲ್ವಾ, ಆದರೆ ಇವರು ಅಗ್ರಿ ಬಿಸ್ನೆಸ್ನಲ್ಲೂ ಇದ್ದಾರೆ, ಲೈಕ್ ಅಗ್ರಿ ಕೆಮಿಕಲ್ಸ್ ಬಿಸ್ನೆಸ್ನಲ್ಲೂ. ಆದರೆ ಪ್ರೆಸೆಂಟ್ ಈ ಸೆಗ್ಮೆಂಟಿಂದ ಇವರಿಗೆ ಲೆಸ್ ದ್ಯಾನ್ 1% ರೆವಿನ್ಯೂಸ್ ಬರ್ತಿದೆ. ಅಂಡ್ ಆ ಸೆಗ್ಮೆಂಟ್ನಲ್ಲಿ ಗ್ರೋ ಆಗೋದಕ್ಕೆ ಇವರು ಒಂದು ಇಂಪಾರ್ಟೆಂಟ್ ಒಂದು ಆಗ್ರೋ ಕೆಮಿಕಲ್ನ ತಯಾರಿ ಮಾಡಿದ್ದಾರೆ. CTPR ಇದೊಂದು ಇನ್ಸೆಕ್ಟಿಸೈಡ್. ಆ CTPRನ ತಯಾರು ಮಾಡೋದಕ್ಕೆ ಇವರು ಫಾಲೋ ಆಗಿರುವಂಥ ಪ್ರಾಸೆಸ್ಸು ಬೇರೆ ಒಂದು ಕಂಪನಿ ರಿಲೇಟೆಡ್ ಆಗಿನೂ ಪೇಟೆಂಟೆಡ್ ಪ್ರಾಸೆಸ್ ಅಂತ. ಈ ಕಂಪನಿ ಇನ್ನೊಂದು ಕಂಪನಿ ಲೀಗಲ್ ಬ್ಯಾಟಲ್ ನಲ್ಲಿ ತುಂಬಾ ಟೈಮ್ ವರ್ಗು ಇದ್ವಿ. ಅಂಡ್ ಪ್ರೆಸೆಂಟ್ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ಇವರು ಆ ಅಗ್ರೋ ಕೆಮಿಕಲ್ನ ಆ ಇನ್ಸೆಕ್ಟೈಡ್ ತಯಾರಿ ಮಾಡಿದ್ದಾರಲ್ವಾ, ಆ ತಯಾರಿನಲ್ಲಿ ಯೂಸ್ ಮಾಡಿರುವಂತ ಪ್ರಾಸೆಸ್ ಬೇರೆ ಒಂದು ಕಂಪನಿಗೆ ಸಂಬಂಧಿಸಿರುವ ಪೇಟೆಂಟೆಡ್ ಪ್ರಾಸೆಸ್ ಅಂತ. ಇಲ್ಲಿವರೆಗೂ ಈ ಪ್ರಾಡಕ್ಟ್ ನ CTPRನ ಇನ್ಸೆಕ್ಟ್ ಇನ್ಸೈಡ್ ಪ್ರಾಡಕ್ಟ್ ನ ಆಚೆ ಲಾಂಚ್ ಮಾಡಕ್ ಆಗ್ಲಿಲ್ಲ. ಆದ್ರೆ ನಿನ್ನೆ ನಮಗೆ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ఢిల్లీ ಹೈಕೋರ್ಟ್ ಅವರು ನ್ಯಾಟ್ಕೋ ಫಾರ್ಮಾ ಅವ್ರಿಗೆ ಸಂಬಂಧಿಸಿರುವ ಈ CTPR ಪ್ರಾಡಕ್ಟ್ನ ಎಸ್ ನೀವು ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಬಹುದು ಅಂತ ಅಪ್ಡೇಟ್ಸ್ ಬರ್ತಾ ಇರೋದ್ರಿಂದ ಇಲ್ಲಿವರೆಗೂ ಲೆಸ್ ದ್ಯಾನ್ 1% ಆಗಿರುವಂಥ ಇವರ ಆಗ್ರೋಕೆಮಿಕಲ್ ಸೇಲ್ಸ್ನ ಈ ಪ್ರಾಡಕ್ಟ್ ಏನಾದರೂ ರಿಲೀಸ್ ಆದರೆ ನಿಯರ್ಲಿ 10% ವರೆಗೂ ಹೋಗೋದಕ್ಕೆ ಚಾನ್ಸಸ್ ಇದೆ ಇವರ ರೆವೆನ್ಯೂನಲ್ಲಿ. ಬಿಕಾಸ್ ಈ CTPR ರಿಲೇಟೆಡ್ ಆಗಿ ಇಂಡಿಯಾನಲ್ಲಿ ನಿಯರ್ಲಿ 2000 crores ಹತ್ರ ಬಿಸ್ನೆಸ್ ಆಪರ್ಚುನಿಟಿ ಇದೆ. ಅನ್ಲೆಸ್ ಈ ಪ್ರಾಡಕ್ಟ್ ತಿರ್ಗಾ ಮಾರ್ಕೆಟ್ ಅಲ್ಲಿ ಬರಬಾರ್ದಂತ ಯಾವ್ದಾದ್ರು ನೆಗೆಟಿವ್ ಅಪ್ಡೇಟ್ ಬಂದ್ರೆ ಬಿಟ್ರೆ ಓವರ್ ಆಲ್ ಆಗಿ ఢిల్లీ ಹೈಕೋರ್ಟ್ ಕೊಡ್ತಿರುವಂತ ಅಪ್ಡೇಟ್ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಬಟರ್ಫ್ಲೈ ಗಾಂಧಿಮತಿ ಬಗ್ಗೆ ಮಾತಾಡ್ಕೋಬೇಕು. ಇವರು ಪ್ರಮೋಟರ್ ಆಗಿರುವಂತ CG ಕನ್ಸ್ಯೂಮರ್ ಅವರು, ಕ್ರಾಂಪ್ಟನ್ ಗ್ರೀನ್ಸ್ ಕನ್ಸ್ಯೂಮರ್ ಅವರು ಈ ಕಂಪನಿನಲ್ಲಿ ಅವರ ಶೇರ್ಸ್ನ ಸೆಲ್ ಮಾಡ್ತಿದ್ದಾರೆ. ಪ್ರಮೋಟರ್ ಗ್ರೂಪ್ ಸೆಲ್ ಮಾಡ್ತಿದೆ ಅಂದ್ರೆ ನಾವು ನೆಗೆಟಿವ್ ಆಗಿ ನೋಡ್ಬೇಕಲ್ವಾ, ಆದ್ರೆ ಅವ್ರು ಸೆಲ್ ಮಾಡ್ತಿರೋದು ರೆಗ್ಯುಲೇಟರಿ ನಾಮ್ಸ್ನ ಪಾಲಿಸೋದಕ್ಕಾಗಿ. CG ಕನ್ಸ್ಯೂಮರ್ ಅವರು ಕಂಪನಿ ರಿಲೇಟೆಡ್ ಆಗಿ ಅಕ್ವಿಜೇಷನ್ ಅಂಡ್ ನೆಕ್ಸ್ಟ್ ಓಪನ್ ಆಫರ್ ಮೂಲಕ ಅಕ್ವೈರ್ ಮಾಡಿರುವಂಥ ಎಂಟೈರ್ ಶೇರ್ನ 81%. ಆದರೆ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗು ರೂಲ್ಸ್ ಪ್ರಕಾರ 75% ಮೇಲೆ ಇರಬಾರ್ದು. ಅದರಿಂದ ಇವ್ರಿಗಿರುವಂಥ 81% ಶೇರಿಂದ ಸ್ವಲ್ಪ ಶೇರ್ಸ್ನ ನಿಯರ್ಲಿ 6% ಆಫ್ ಶೇರ್ಸ್ನ OFC ರೂಟಲ್ಲಿ ಸೆಲ್ ಮಾಡ್ತಿದ್ದಾರೆ. ನಾನ್ ರೈಟೇಲರ್ಸ್ಗೆ ಇವತ್ತು 20th ಸೆಪ್ಟೆಂಬರ್ನ ಓಪನ್ ಆಗಿರುತ್ತೆ OFC. ಅಂಡ್ ರಿಟೇಲರ್ಸ್ಗೆ ಮೀನ್ಸ್ ನಮಗೆ ನಾಳೆ 21st ಸೆಪ್ಟೆಂಬರ್ನ ಓಪನ್ ಆಗತ್ತೆ. ಇದಕ್ಕೆ ಇವರು ಪ್ರಕಟಣೆ ಮಾಡಿರುವಂಥ ಫ್ಲೋರ್ ಪ್ರೈಸು 1370 rupees. ಎಸ್ಟರ್ಡೇ ಕ್ಲೋಸಿಂಗ್ ಪ್ರೈಸ್ ನೋಡಿದ್ರೆ 8.42%, ನಿಯರ್ಲಿ 9% ಹತ್ರ ಡಿಸ್ಕೌಂಟ್ನಲ್ಲಿ ಇವರು OFCನಲ್ಲಿ ರಿಲೀಸ್ ಮಾಡಿದಿರೋ ಥರ. ಎಂಟೈರ್ ಈ OFCನಲ್ಲಿ 10,72,000 ಹತ್ರ ಶೇರ್ಸ್ನ ಸೆಲ್ ಮಾಡ್ತಿದ್ದಾರೆ. ಅದರಲ್ಲಿ 10% ನಿಯರ್ಲಿ 1 lakh ಶೇರ್ಸ್ ಹತ್ರ ರಿಟೇಲರ್ಸ್ಗೆ ರಿಸರ್ವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಯಾರಾದರೂ ರಿಟೇಲರ್ಸ್ OFCನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡ್ರೆ ಕಂಪನಿ ಪ್ರಕಟಣೆ ಮಾಡಿರುವಂಥ ಫ್ಲೋರ್ ಪ್ರೈಸ್ ಇಂದ ಈ ಕೇಸ್ನಲ್ಲಾದ್ರೆ 1370 ಅಲ್ವಾ, ಸೊ ಮಿನಿಮಮ್ ಫ್ಲೋರ್ ಪ್ರೈಸ್ ನಾವು ಇಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಕರೆಂಟ್ ರೇಟ್ ಆಗ್ತಿರುವಂಥ ಪ್ರೈಸ್ನಿಂದ ಜಾಸ್ತಿ ಕೊಟ್ಟು ತಗೋಬೇಕಾಗಿ ನೀಡಿಲ್ಲ. ಏನಕ್ಕಂದ್ರೆ ನಾವು ಓಪನ್ ಮಾರ್ಕೆಟಲ್ಲೇ ತಗೋಬಹುದು. ಅದರಿಂದಾನೆ ಲೈಕ್ ಇಷ್ಟು ಡಿಸ್ಕೌಂಟ್ ಕೊಟ್ರೇನೆ ನಮಗೆ OFCಲಿ ಬರಬೇಕು, ಇಲ್ಲಾಂದ್ರೆ ಓಪನ್ ಮಾರ್ಕೆಟಲ್ಲಿ ನಾವು ತಗೋತೀವಿ, ಅದರಿಂದ ನನಗೆ ನೀಡಿಲ್ಲ ಅಂತ ಅನ್ಕೊಂಡ್ರೆ ಮಾತ್ರ ಪ್ರೈಸಿಂದ ಡಿಸ್ಕೌಂಟಲ್ಲಿ ಇಟ್ಟು OFCನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಓವರ್ ಆಲ್ ಶೇರ್ಸು ಅಲಾಟ್ ಆದಾಗ ನಿಮ್ಮ ಪ್ರೈಸ್ವರೆಗೂ ಬಂದರೆ ಆ ಶೇರ್ಸ್ನ ನಿಮಗೂ ಡಿಸ್ಕೌಂಟ್ನಲ್ಲಿ ಕಂಪನಿ ಆಫರ್ ಮಾಡುತ್ತೆ. ನೆಕ್ಸ್ಟ್ CE ಇನ್ಫೋ ಸಿಸ್ಟಮ್ ಅವರು ಮೀನ್ಸ್ ಮ್ಯಾಪ್ ಮೈ ಇಂಡಿಯಾ ಅವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಮಾಡ್ತಾ ಇದ್ರಿಂದ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಸ್ಟಾಕು 5% ವರೆಗೂ ರ್ಯಾಲಿ ಆಗಿದೆ. ಇವರು ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ಓದಿದಾಗ ಇವರು ಕಮೆಂಟ್ಸ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ, ಕಮೆಂಟ್ಸ್ ನೋಡೋಕೆ ಮುಂಚೆ ಇದರಲ್ಲಿ ಇವರು ಲಾಂಚ್ ಮಾಡಿರುವಂಥ ಆ್ಯಪ್ ಏನು ಮ್ಯಾಪ್ ಪ್ಲಸ್ ಅನ್ನೋದು ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಲಾಂಚ್ ಮಾಡಿರೋ ಒಂದು ಸಂದರ್ಭನೂ ನರೇಂದ್ರ ಮೋದಿ ಅವರು ರೀಸೆಂಟಾಗಿ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿನ ಲಾಂಚ್ ಮಾಡಿದ್ದಾರಲ್ವಾ,
ಈ ತರ ನಾವು ಇಂಡಿಯಾನಲ್ಲಿ ಇರುವಂತಹ ಲಾಜಿಸ್ಟಿಕ್ ಸೆಕ್ಟರ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಪ್ಕಮಿಂಗ್ ಟೈಮ್ಸ್ ನಲ್ಲಿ ಗ್ರೋ ಆಗಬೇಕನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ತಗೊಂಡ್ಬರ್ತಿರುವಂತಹ ಈ ಪಾಲಿಸಿ ಲಾಜಿಸ್ಟಿಕ್ ಸೆಕ್ಟರ್ ರಿಲೇಟೆಡ್ ಆಗಿ ಗ್ರೋತ್ ಡೆಲಿವರಿ ಆಗಿ ಚೇಂಜ್ ಆಗತ್ತಂತ ಇವರು ಭಾವಿಸ್ತಾ ಈ ಪರ್ಟಿಕ್ಯುಲರ್ ಲಾಜಿಸ್ಟಿಕ್ ಸೆಕ್ಟರ್ಗೆ ಹೆಲ್ಪ್ ಮಾಡೋ ವಿಧವಾಗಿ ಮ್ಯಾಪ್ ಮೈ ಇಂಡಿಯಾ ಅವರು ಈ ಮ್ಯಾಪ್ ಪ್ಲಸ್ನ ಒಂದು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಇವು ಲಾಜಿಸ್ಟಿಕ್ನಲ್ಲಿ ಯೂಸ್ ಮಾಡೋದಕ್ಕೆ ಕಾರಣವಾಗಿ ಪರ್ಟಿಕ್ಯುಲರ್ಲಿ ಡೆಲಿವರಿ ಮಾಡೋದಕ್ಕೆ ಇ ಕಾಮರ್ಸಲ್ಲಾದರೂ ಪೋರ್ಟಲಿಂದ ಬರ್ತಿರುವಂಥ ಪಾರ್ಸಲ್ಸ್ ಆರ್ ಕೊರಿಯರ್ಸ್ ಆದರೂ ಸರಿಯಾದ ಟೈಮ್ಗೆ ಡೆಲಿವರಿ ಮಾಡಬೇಕು ಅಂದ್ಕೊಂಡ್ರೆ ಲಾಜಿಸ್ಟಿಕ್ಸ್ ರಿಲೇಟೆಡ್ ಆಗಿ ಟ್ರಾವೆಲ್ ಟೈಮ್ನ ಕಮ್ಮಿ ಮಾಡ್ತಾ ಕಾಸ್ಟ್ ಅಂಡು ಯಾವ ರೂಟ್ನಲ್ಲಿ ತಗೊಂಡೋಗೋದ್ರಿಂದ ಈಸಿಯಾಗಿ ಡೆಲಿವರಿ ಆಗತ್ತಂತ ಲಾಜಿಸ್ಟಿಕ್ ಸೆಕ್ಟರ್ಗೆ ಈ ಆ್ಯಪ್ ಯೂಸ್ ಆಗತ್ತೆ ಅಂತ ಅಂಡು ಕಂಪ್ಲೀಟ್ ಆಗಿ ಇದೊಂದು ಇಂಡಿಯಾನಲ್ಲಿ ಬಿಲ್ಡ್ ಆಗಿರುವಂಥ ಆ್ಯಪ್. ಈ ಸ್ಟೇಟ್ಮೆಂಟ್ ಗಮನಿಸಿ, ಇದು ಬೇರೆ ಫಾರಿನ್ ಆ್ಯಪ್ಸ್ ಲೈಕ್ ನಾವು ಮೊಬೈಲ್ ತಗೊಂಡಾಗ್ಲೇ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗ್ತಿರುವಂಥ ಫಾರಿನ್ ಆ್ಯಪ್ಸ್ ಥರ ಅಲ್ಲ. ಈ ಫಾರಿನ್ ಆ್ಯಪ್ಸು ನಮ್ಮ ಇಂಡಿಯಾಗೆ ಸಂಬಂಧಿಸಿರುವ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ಎಲ್ಲಾನು ರಾಂಗ್ ಆಗಿ ತೋರಿಸುತ್ತೆ. ಅಂಡ್ ಈವನ್ ಈ ಫಾರಿನ್ ಮ್ಯಾಪ್ ಆ್ಯಪ್ಸ್ ನಲ್ಲೇನು ಇನ್ಯಾಕ್ಯುರೇಟ್ ರೂಟ್ಸ್ನ ತೋರಿಸ್ತಾ ಇನ್ಕರೆಕ್ಟ್ ಲೊಕೇಶನ್ಗೆ ನಮ್ಮನ್ನು ತಗೊಳ್ತಾ ಹೋಗ್ತಾ ಇರುತ್ತೆ. ಈವನ್ ನಮಗೆ ಪರ್ಸನಲ್ ಡೇಟಾನ ಅವರು ಯೂಸ್ ಮಾಡಿಕೊಂಡು ಅವರ ಆ್ಯಡ್ ಸರ್ವಿಸನ್ನ ಯೂಸ್ ಮಾಡ್ಕೊತಾ ಇರ್ತಾರೆ. ಅದರಿಂದ ಅದರ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಮ್ಯಾಪ್ ಪ್ಲಸ್ ಆ್ಯಪ್ ಅನ್ನೋದು ಎಲ್ಲ ವಿಧವಾಗ್ಲೂ ಬೆಟರ್ ಆಗಿರುವಂಥ ಮ್ಯಾಪ್ ಸರ್ವಿಸ್ ಅಂತ ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸು ಫಾರಿನ್ ಮ್ಯಾಪ್ ಆ್ಯಪ್ಸ್ ಬಗ್ಗೆ ಮಾತಾಡ್ತಾ ಈ ಮ್ಯಾಪ್ ಪ್ಲಸ್ ಆ್ಯಪ್ ರಿಲೇಟೆಡ್ ಆಗಿ ಇವರು ಎಕ್ಸ್ಚೇಂಜಸ್ಗೆ ಮಾಡ್ತಿರೋಂಥ ಈ ಅಪ್ಡೇಟಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬರ್ತಿರೋಂಥ ಈ ಮೂವ್ಗೆ ಒಂದು ಮೈನ್ ರೀಸನ್ ಆಗಿ ಕಾಣಿಸ್ತಾ ಇದೆ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.